ಸರ್ ಸರ್ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಯಾರು? ಸರ್ ನಾವು ಸರ್ಕಾರದಿಂದ ಜನಗಣತಿ ಮಾಡಕ್ ಬಂದಿದ್ದೀವಿ. ಹೌದ್ರಿ? ಅದು ಬರ್ರಿ. 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 ಕೂಡಿ. ಹೇಳಿ. ತಮ್ಮ ಹೆಸರು ಸರ್? ಅಜಿತ್. ಅಜಿತ್. ನಿಮ್ಮ ತಂದೆ ಹೆಸರು ಸರ್? ಮಲ್ಲಪ್ಪ ರೀ. ಮಲ್ಲಪ್ಪ. ಅದು ಬರ್ಕೋರಿ ಸರ್? ಅವ್ರ ಹೆಸರು ಬರ್ಕೋರಿ, ಅವ್ರ ತಂದೆ ಹೆಸರು ಬರ್ಕೋರಿ. ಅಜಿತ್ ರೀ. ಓಕೆ ಸರ್. ಮಲ್ಲಪ್ಪ. ತಮ್ಮ ಸರ್ ನೇಮ್ ಸರ್? ಸೋನಾರ್. ಈ ಮನೆ ಒಳಗೆ ಎಷ್ಟು ಜನ ಇರ್ತೀರಿ ಸರ್ ನೀವು? 7 ಜನ ಇದ್ರಿ ಸರ್. ಸರ್ ಬರ್ಕೊಂಡು ಸರ್. ನೀವು ಭಾರತೀಯರ ಸರ್? ನಿಮ್ಮ ಧರ್ಮ? ಹಿಂದೂ ಧರ್ಮ ಸರ್. ನಿಮ್ಮ ಜಾತಿ? ನಮ್ಮ ಜಾತಿ ಬರೀ ಏನು ಜಾತಿ ಗೀತಿ ಅಂತ ಏನೋ ಬರ್ಸಾಕ್ರಿ? ಸರ್ಕಾರದಿಂದ ಜನಗಣತಿ ಬಂದಾರ್ರಿ, ಅದಕ್ಕೆ ಡೀಟೇಲ್ ಬರ್ಸ ಹಾಕ್ತಿದ್ರಿ. ಹೌದಾ? ನಮ್ದು ಜಾತಿ ಒಳಗ ಅಂತೇಳಿ ಬರ್ಸ್ಬೇಕಾ? ಹೌದ್ರಿ. ಜಾತಿ ಒಳಗೆ ಹಿಂದೂ ವಿಶ್ವಕರ್ಮ ಅಂತ ಬರೀರಿ ಸರ್. ತಮ್ಮದು ಉಪಜಾತಿ ಸರ್? ನಿಮ್ಮ ಉಪಜಾತಿನೂ ವಿಶ್ವಕರ್ಮ. ತಮ್ಮದು ಉದ್ಯೋಗ? ಉದ್ಯೋಗ ಅಕ್ಕಸಾಲಿ ರೀ, ಬ್ರಾಕೆಟ್ನಾಗ ಪತ್ತಾರಿಕೆ. ತಾವ್ಯಾರಂತ ಗೊತ್ತಾಗಬೇಕು ಸರ್. ನಾನು ವಿಶ್ವಕರ್ಮ ಸಮಾಜದ ಶ್ರೀ ಕಾಳಿಕಾ ದೇವಸ್ಥಾನದ ಅಧ್ಯಕ್ಷ ಶ್ರೀಕಾಂತ್ ಕುಂದಲ್ಗಾರ್ ಅಂತ ಹೇಳಿ. ನಾವು ನಮ್ಮ ಸಮಾಜದ ಮುಖಂಡರು ಮತ್ತು ನಮ್ಮ ಎಲ್ಲ ಗುರುಗಳು ಸೇರಿ ಈ ಜನಗಣತಿಯ ಸಂಬಂಧವಾಗಿ ಚರ್ಚೆಯನ್ನು ಮಾಡಿದ್ವಿ, ಮೀಟಿಂಗ್ ಕೂಡ ಮಾಡ್ಕೊಂಡಿದ್ವಿ. ಎಲ್ಲರೂ ಕೂಡಿ ಒಂದು ತೀರ್ಮಾನ ಮಾಡಿಕೊಂಡು ನಾವು ಹಿಂದೂ ವಿಶ್ವಕರ್ಮ ಅಂತಲೇ ಬರೆಸಬೇಕು ಅಂತ ಹೇಳಿ ನಮ್ಮ ಜನಾಂಗದವ್ರಿಗೆ ಎಲ್ಲರಿಗೆ ಗಮನಕ್ಕೆ ತಂದಿದ್ದೇವೆ. ಈಗಾಗಲೇ ಮೆಸೇಜ್ ಮೂಲಕ ನಾವು ಯಾಕೆ ಇದನ್ನ ಬಳಸ್ತಾ ಇದೀವಿ ಅಂದ್ರೆ, ನಮ್ಮಲ್ಲಿ ಬೇರೆ ಬೇರೆ ಪಂಗಡಗಳ ಆಗ್ತಾ ಇದ್ದಾವೆ ಈಗ. ಹೀಗಾಗಿ ಅದೆಲ್ಲ ಆಗಬಾರ್ದು. ಅದಕ್ಕಾಗಿ ನಾವೆಲ್ಲರೂ ವಿಶ್ವಕರ್ಮರೇ. ಮೂಲತಃ ನಾವಿರೋದು ವಿಶ್ವಬ್ರಾಹ್ಮಣರು ಇದ್ದುದು ಅದು ಸಂಖ್ಯೆಯಲ್ಲಿ ಸರಿಯಾಗಿ ಗುರುತಾಗ್ತಾ ಇಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ತಿಳಿಸ್ಬೇಕಾಗಿದೆ. ಸರ್ಕಾರಕ್ಕೆ ತಿಳಿಸ್ಬೇಕಾಗಿರೋದ್ರಿಂದ ನಾವು ಎಲ್ಲರೂ ಹಿಂದೂ ವಿಶ್ವಕರ್ಮ ಅಂತ ಬರೆಸೋದು ಅಂತ ಹೇಳಿ ನಮ್ಮ ಜನಾಂಗಕ್ಕೆ ನಾವು ಈಗಾಗಲೇ ತಿಳಿಸ್ತಾ ಇದ್ವಿ ಮತ್ತು ಮೆಸೇಜ್ ಮೂಲಕ ಕಳಿಸಿದ್ವಿ. ಸರ್ ನಿಮ್ದು ಫೋನ್ ನಂಬರ್ ಅಂತ ಹೇಳ್ತೀರಿ? ಓಕೆ ಸರ್, ನಾವಿನ್ನ ಬರ್ತೀವಿ ಸರ್. ಬರೀ ಸರ್. ಓಕೆ ಸರ್. ಬಾಯ್. ತಾವು ಇಲ್ಲಿವರೆಗೆ ಏನ್ ನೋಡಿದ್ರಿ ಚಿತ್ರೀಕರಣ, ಇದು ವಿಶ್ವಕರ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದೆ. ನಾನು ಶ್ರೀಕಾಂತ್ ಮಹಾದೇವಪ್ಪ ಕುಂದರ್ಗಾರ್, ಜನಸ್ಪಂದನ ಹಾಗೂ SKD ಟಿವಿ ಚಾನಲ್ ವತಿಯಿಂದ ಮಾತನಾಡ್ತಾ ಇದ್ದು, ನಾವು ವಿಶ್ವಕರ್ಮ ಸಮಾಜದ ಕಾಳಿಕಾ ದೇವಸ್ಥಾನದ ಅಧ್ಯಕ್ಷನಾಗಿದ್ದು, ನಮ್ಮ ಸಮಾಜದ ಎಲ್ಲ ಗುರುಗಳ ಹಾಗೂ ಎಲ್ಲ ಮುಖಂಡರ ಸಮಕ್ಷಮ ನಾವು ಒಂದು ಸಭೆಯನ್ನ ಏರ್ಪಾಡು ಮಾಡಿಕೊಂಡು ನಾಳೆ ದಿನಾಂಕ 22/9/2025 ಸರ್ಕಾರಿ ಯೋಜನೆ ಅಡಿ ಜನಗಣತಿ ಪ್ರಾರಂಭವಾಗ್ತಾ ಇದೆ. ತಮ್ಮ ಮನೆಗಳಿಗೂ ಕೂಡ ನಾಳೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಹೀಗಾಗಿ ನಾವು ಎಲ್ಲರೂ ಸೇರಿ ಈ ಜನಗಣತಿಗೆ ಪ್ರಯುಕ್ತವಾಗಿ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಸಭೆಯನ್ನ ಕರೆದು ನಾವೆಲ್ಲರೂ ಕೂಡ ವಿಚಾರ ಮಾಡಿದಾಗ ನಾವು ಹಿಂದೂ ವಿಶ್ವಕರ್ಮ ಅಂತಾನೆ ಬಳಸಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿದೀವಿ. ಅದು ಹೇಗೆ ಅಂದ್ರೆ, ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ 41 ಪಂಗಡಗಳಿದ್ದು ಅದು ಬೇರೆ ಬೇರೆ ತರ, ಒಬ್ಬರು ಸೋನಾರು, ಒಬ್ಬರು ಪತ್ತಾರು, ಒಬ್ಬರು ಪೋದ್ದಾರು, ಮತ್ತು ಒಬ್ಬ ಕಂಬಾರು, ಒಬ್ಬರು ಬಡಿಗೇರು, ಈ ರೀತಿ ಬರ್ತಾ ಇರೋದ್ರಿಂದ ಮತ್ತು ಬಹಳಷ್ಟು ಜನ ಹಿಂದೂ ಪಂಚಾಳ ಅಂತ ಹೇಳಿ ಬರಿತಾ ಇರೋದ್ರಿಂದ ಅದು ಸರಿಯಾದ ರೀತಿ ಸರ್ಕಾರಕ್ಕೆ ಸಂಖ್ಯೆ ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ವಿಶ್ವಕರ್ಮ ಜನಾಂಗ ನಾವು ಸತತವಾಗಿ 25 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. 35ರಿಂದ 40 ಲಕ್ಷ ಜನ ನಮ್ಮ ವಿಶ್ವಕರ್ಮ ಜನಾಂಗ ಇದೆ ಅಂತ ಹೇಳಿ ನಾವೆಲ್ಲರೂ ಹೇಳ್ತಾ ಬಂದಿದ್ದೇವೆ. ಅದು ನಿಖರವಾಗಿರ್ತಕ್ಕಂತ ಸಂಖ್ಯೆ ದೊರೆಯದೇ ಇದ್ದಕ್ಕಾಗಿ ಈಗ ಸರ್ಕಾರ ವತಿಯಿಂದ ಈ ಜನಗಣತಿ ಏನ್ ಮಾಡ್ತಾ ಇದ್ದಾರೆ, ಇದರಲ್ಲಿ ನಮ್ಮ ಸಂಖ್ಯೆ ನಿಖರವಾಗಿ ಸಿಗಲಿ ಅನ್ನುವಂತಹ ಒಂದು ಉದ್ದೇಶಕ್ಕೋಸ್ಕರ ನಾವು ವಿಶ್ವ ಬ್ರಾಹ್ಮಣರಾಗಿದ್ದರೂ ಕೂಡ ನಾವು ವಿಶ್ವಕರ್ಮರು, ಯಾಕಂದ್ರೆ ನಮ್ಮ ಪಂಚಕಸಬುಗಳ ಮೂಲಕ ನಾವು ಕರ್ಮವನ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವೆಲ್ಲರೂ ವಿಶ್ವಕರ್ಮ ಅಂತ ಹೇಳಿ ಬರ್ಸೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಹಿಂದೂ ವಿಶ್ವಕರ್ಮ ಅಂತ ಹೇಳಿ ಬರ್ಸ್ಬೇಕು ಅಂತ ಹೇಳಿ ನಮ್ಮ ಸಮುದಾಯದ ಎಲ್ಲ ಗುರುಗಳು ಮತ್ತು ಮುಖಂಡರು ಸೇರಿ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ನಾವು ಮೂಲತಃ ವಿಶ್ವ ಬ್ರಾಹ್ಮಣರಾಗಿದ್ರೂ ಕೂಡ ಸರ್ಕಾರಕ್ಕೆ ನಾವು ಒಂದು ಸಂಖ್ಯೆಯನ್ನ ಕೊಡಬೇಕಾಗಿದೆ. ಹಾಗಾಗಿ ನಾವು 35ರಿಂದ 40 ಲಕ್ಷ ಜನಸಂಖ್ಯೆಯನ್ನ ತೋರಿಸಬೇಕಾಗಿದೆ.
ಆದ್ದರಿಂದ ನಾವು ಹಿಂದೂ ವಿಶ್ವಕರ್ಮ ಅಂತ ಹೇಳಿ ನಾವು ಬರೆಸಬೇಕಾಗಿದೆ. ತಾವೆಲ್ಲರೂ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರು ಎಲ್ಲರೂ ಇದನ್ನ ಪರಿಗಣಿಸಿ ತಾವೆಲ್ಲರೂ ಕೂಡಿ ಈ ವಿಶ್ವಕರ್ಮ ಸಮಾಜವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಬೇಕು. ಹೀಗಾಗಿ ನಮ್ಮ ಜನಸಂಖ್ಯೆ ಸರ್ಕಾರಕ್ಕೆ ನಾವೆಲ್ಲರೂ ತೋರಿಸಬೇಕಾಗಿದೆ. ಆದ್ದರಿಂದ ತಾವೆಲ್ಲರೂ ಕಡ್ಡಾಯವಾಗಿ ಹಿಂದೂ ವಿಶ್ವಕರ್ಮ ಅಂತ ಹೇಳಿ ತಾವು ಜನಗಣತಿ ಫಾರ್ಮ್ ನಲ್ಲಿ ಬರೆಸಬೇಕು. ಆ ಫಾರ್ಮ್ ನಲ್ಲಿ ಮೊದಲು ರಾಷ್ಟ್ರೀಯತೆ ಅಂತ ಇರ್ತದೆ, ಅದರಲ್ಲಿ ಭಾರತೀಯ ಅಂತ ಬರೀಬೇಕು. ಧರ್ಮ ಅಂತ ಕೇಳಿದಾಗ ಹಿಂದೂ ಅಂತ ಅನ್ಬೇಕು. ಜಾತಿ ಅಂತ ಬಂದಾಗ ಹಿಂದೂ ವಿಶ್ವಕರ್ಮ ಅಂತ ಹೇಳಿ ತಾವು ಬರೆಸ್ಬೇಕು. ಉಪಜಾತಿ ಅಂತ ಕೇಳಿದಾಗ ಕೂಡ ಇನ್ನು ವಿಶ್ವಕರ್ಮ ಅಂತಲೇ ಬರೆಸ್ಬೇಕು. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿ ಬೇರೆ ಬೇರೆ ತರಹಗಳನ್ನ ಬರೆಸಬಾರದು. ಯಾಕೆಂದ್ರೆ ನಮ್ಮ ಸಂಖ್ಯೆಯನ್ನ ನಾವು ತೋರಿಸಬೇಕಾಗಿದೆ. ಅದಕ್ಕಾಗಿ ನಾವು ನೀವೆಲ್ಲರೂ ಸೇರಿ ಒಟ್ಟಾಗಿ ಸಂಘಟನೆಯನ್ನ ಮಾಡಿ ಈ 35ರಿಂದ 40 ಲಕ್ಷ ಜನಸಂಖ್ಯೆಯನ್ನ ಈ ಸರ್ಕಾರಕ್ಕೆ ತೋರಿಸುವ ಉದ್ದೇಶದಿಂದ ನಾವೆಲ್ಲರೂ ಈ ರೀತಿ ಮಾಡಬೇಕಾಗಿದೆ. ಇದನ್ನು ಕಡ್ಡಾಯವಾಗಿ ತಾವೆಲ್ಲರೂ ಪಾಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಜೈ ವಿಶ್ವಕರ್ಮ.